ಜೀವನ. ಈಗ ನಿಮಗೊಬ್ಬರು ಒಂದು ಗಿಫ್ಟ್ ಕೊಡ್ತಾರೆ, ಏನೋ ಒಂದು ಕಾಣಿಕೆ ಕೊಡ್ತಾರೆ. ಅದನ್ನು ಒಯ್ದು ನೀವು ಮನೆಯೊಳಗೆ ನಿಮ್ಮ ಶೋಕೇಸ್ನಾಗ ಇಡ್ತೀರೋ ಇಲ್ಲ? ಅಕಸ್ಮಾತ್ ಒಬ್ಬರು ಕೊಟ್ಟ ಗಿಫ್ಟ್ ನೀವು ಚಲೋ ಇಟ್ರಿ ಅಂದ್ರೆ ಅವ್ರಿಗೆ ಬಂದು ನಿಮಗೆ ನೋಡಿದಾಗ ಸಂತೋಷ ಅನ್ನಿಸ್ತೈತಿ, ಇನ್ನೊಬ್ಬನಿಗೆ ಅವ್ರಿಗೆ ಗಿಫ್ಟ್ ಕೊಡಬೇಕಪ್ಪ ಅಂತ. ನೀವು ತಗೊಂಡು ಎಲ್ಲರ ಕೆಡಿಸಿ ಹೋಗದ್ರಿ ಅಂದ್ರೆ ಇನ್ನೊಮ್ಮೆ ಇವ್ರಿಗೆ ಗಿಫ್ಟ ಕೊಡಬಾರ್ದು ಅನ್ನಿಸ್ತೈತೆ ಅವ್ರಿಗೆ. ಹಂಗ ಜೀವನ ಅನ್ನೋದು ದೇವರು ಕೊಟ್ಟ ಗಿಫ್ಟ್ ಇದೆ. ಮತ್ತು ಇದನ್ನು ಚಂದ ಬದುಕಿದ್ವಿ ಅಂದ್ರೆ ಮತ್ತೊಮ್ಮೆ ಇನ್ನೊಮ್ಮೆ ಗಿಫ್ಟ್ ಕೊಟ್ಟು ಕಳಿಸ್ತಾನ ನಾವು. ಮತ್ತು ಚಲೋ ಬದುಕಲಿಲ್ಲ ಅಂದ್ರೆ ಇದಕ್ಕೆ ಗಿಫ್ಟ ಕೊಡಬಾರ್ದು ಅಂತ ನಾವು ಅನ್ಕೋತೀವಿ. ಋಷಿಗಳು ವಿಚಾರ ಮಾಡಿದ್ರು, ಈ ದೇಶದ ಋಷಿಗಳು ಮನುಷ್ಯ ಹೆಂಗೆ ಬದುಕಬೇಕು. ವ್ಯಸೇಮ ದೇವ ಹಿತಂ ಯದಾಯುಹು. ಮನುಷ್ಯ ಹೆಂಗೆ ಬದುಕಬೇಕಂದ್ರೆ ಈ ಜೀವನವನ್ನು ಕೊಟ್ಟ ದೇವರೇ ಸಂತೋಷ ಪಡ್ಬೇಕಂತ, ಇವನಿಗೆ ಜೀವನ ಕೊಟ್ಟಿದ್ದಕ್ಕೆ ನನಗ ಸಂತೋಷ ಆತಂತ ದೇವ್ರು ಸಂತೋಷ ಪಡಬೇಕು. ಹಂಗ ಮನುಷ್ಯ ಬದುಕಬೇಕಂತ. ಎಷ್ಟು ಅದ್ಭುತವಾದ ಜೀವನ. ನಾವು ಇದಕ್ಕೇನು ಯಾರು ನಿಮಗೊಂದು ಬ್ಯಾಂಕ್ನ್ಯಾಗ ಲೋನ್, ಒಂದು ಸಣ್ಣ ಮನಿ 30-40 ಸೈಟ್, ಒಂದು ಮನೆಗೆ ಲೋನ್ ತಗೋಬೇಕಾದ್ರೆ ಬ್ಯಾಂಕ್ನವ್ರು ನಿಮ್ಮ ಎಲ್ಲ ಶ್ಯೂರಿಟಿ ಇಟ್ಕೊಂತಾರೆ. ಅಷ್ಟರು ಮನಿ ಹೊಲ ಎಲ್ಲ ಇಟ್ಕೊಂಡು ನಿಮಗೆ ಲೋನ್ ಕೊಡ್ತಾರ. ಒಂದು 100 ವರ್ಷದ ಬದುಕ ಯಾವ ಗ್ಯಾರಂಟಿ ಇಲ್ಲಾರ್ದೆ ನಿಮ್ಮ ಮ್ಯಾಲಿನ ಭರವಸೆ ಮೇಲೆ ದೇವರು ಜೀವನ ಕೊಟ್ಟ. ನಮಗೆ ಹೆಂಗೆ ಬದುಕಬೇಕು? ನಾವು ಏನೂ ಇಸ್ಕೊಂಡಿಲ್ಲ, ನಮ್ಮ ಕಡೆಯಿಂದ ಪುಕ್ಕಟೆಯಾಗಿ ಕೊಟ್ಟ. ನೀವೊಂದು ಬಿಸ್ಲರಿ ಬಾಟ್ಲಿ ನೀರು ತೋರಿ 10 ರೂಪಾಯಿ 20 ರೂಪಾಯಿ ಕೊಡ್ಬೇಕು ಅವ್ರಿಗೆ. ಪುಕ್ಕಟೆಯಾಗಿ ಕೆರೆ ಹಳ್ಳ ಬಾವಿಗಳನ್ನು ತುಂಬಿಸ. ನೀವು ಮನ್ಯಾಗ ಕರೆಂಟ್ ಉರಿಸ್ರಿ, KPTCLನವ್ರು ಬಂದು ಇಷ್ಟು ರೊಕ್ಕ ಕೊಡ್ಬೇಕಂತ ಬಿಲ್ ಇಸ್ಕೊಂತಾರೆ ನಿಮಗೆ. ಆದರೆ ದೇವರು ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನೇ ತೇಲಿ ಬಿಟ್ಟನ ಎಂದು ಬಿಲ್ ಕೇಳಿಲ್ಲವನ್ನ. ನೀವು ಒಂದು ಖಾನಾವಳ ಉಂಡ್ರೆ 100 ರೂಪಾಯಿ ಇಸ್ಕೊಂತಾರೆ ನಿಮ್ಮ ಕಡೆಯಿಂದ. ಆದರೆ ದೇವರು ಭೂಮಿ ತಾಯಿ ವರ್ಷಗಳಿಂದ ನಮಗೆ ಅನ್ನ ಹಾಕಿದ್ರು ಸಹಿತ ನನ್ನ ಅಕ್ಷಯ ಪಾತ್ರೆ ಖಾಲಿ ಆಗೈತಂತ ಯಾಕೆ ಉಪವಾಸ ಹಾಕಿಲ್ಲ ಭೂಮಿ ತಾಯಿ? ಏನು ಕೊಟ್ಟಿಲ್ಲ ನಾವು. ನೀವೊಂದು ಸೈಕಲ್ ತೊಗೊಂಡು ಅಡ್ಡಾಡ್ತೀರಿ, ಒಂದು ಸೈಕಲ್ ಮೋಟ್ರ್ ಪಂಚರ್ ಆದ್ರೆ 10 ರೂಪಾಯಿ ಕೊಟ್ಟು ಹವಾ ಹಾಕಿಸ್ಕೊಂಡ್ಬರ್ತೇವೆ. ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ನೊಳಗೆ 9 ರಂಧ್ರ ಇಟ್ಟು ಸಹಿತ ಇದನ್ನ ಹವಾ ಹೋಗಲಾರ್ದಂಗೆ, ಪಂಚರ್ ಆಗಲಾರ್ದಂಗೆ ಇರ್ತಾನಲ್ಲ ದೇವರು. ಇದಕ್ಕಿಂತ ದೊಡ್ಡದು ಏನಿದೆ? ಮತ್ತು ಇಷ್ಟೇ ಅಲ್ಲ, ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮ ತಾಯಿಯದಾಗ ಹಾಲಿಟ್ಟು ನೀ ಬದುಕಂತ ಕಳಿಸಿದಾನಲ್ಲ, ಇನ್ನೂ ಏನು ನಮಗೆ ದೇವರು ಮಾಡಬೇಕು? ಇಷ್ಟೆಲ್ಲ ದೇವರು ಕರುಣಿಸಿದ. ಆದ್ರೆ ಮನುಷ್ಯ ಇಷ್ಟೆಲ್ಲ ಕೊಟ್ಟರು ಅಳಾದ ಮಾತ್ರ ಬಿಟ್ಟಿಲ್ಲ. ಏನು ಕೊಟ್ಟರು ಸಹಿತ ಅಳಾದ ಬಿಟ್ಟಿಲ್ಲ. ನೀವೊಂದು ಕೋಗಿಲೆ ಇರ್ತೈತೆ ಗಿಡದಾಗ, ಬರೇ ಚಿಗುರು ಬಂದ್ರೆ ಹಾಡ್ತೈತೆ. ಕೋಗಿಲೆ ಇರ್ತೈತಿ, ಚಿಗುರು ಬಂದ್ರೆ ಹಾಡ್ತೈತಿ. ಇನ್ನೂ ಹಣ್ಣು ಬಿಟ್ಟಿಲ್ಲ, ಬರೇ ಚಿಗುರು ಬಂದ್ರೆ ಹಾಡ್ತೈತಿ. ಒಂದು ನವಿಲು ಇರ್ತೈತಿ, ಮಳೆ ಆಗಿಲ್ಲ, ಬರೇ ಮೇಘಗಳು ತೇಲಿದ್ರೆ ಸಾಕು ಕುಣಿತೈತಿ. ಒಂದು ನವಿಲ ಬರೇ ಮಳೆ ಬಂದಿಲ್ಲ, ಮೇಘಗಳು ತೇಲಿದ್ರೆ ಕುಣಿತೈತಿ. ಒಂದು ಕೋಗಿಲೆ ಇನ್ನೂ ಹಣ್ಣ ಬಿಟ್ಟಿಲ್ಲ, ಚಿಗುರು ಬಂದ್ರೆ ಹಾಡ್ತೈತಿ. ದೇವ್ರು ಇವನು ಮನಿ ತುಂಬ ಹಣ್ಣಿಟ್ಟಾನ, ಇವ ಹಾಡಾಕತ್ತಾನ. ಗಿಡ ಕೇಳ್ತಿ, ಯಾಕೋ ಅದು ಆ ಕೋಗಿಲೆಗೆ ಬರೀ ಚಿಗುರು ಕೊಟ್ಟು ನಗ್ತೈತಿ, ಹಾಡಾಕತ್ತೈತಿ. ನಿನ್ನ ಮನಿ ತುಂಬ ಹಣ್ಣು ತುಂಬೀನಿ, ನೀ ಯಾಕೆ ಕೇಳಾಕತ್ತಿ ಅಂದ್ರೆ ಇನ್ನೂ ರೇಟ ಬಂದಿಲ್ಲ ನನಗೆ ಮಾರಾಕಂತೀವ ಅಂತ. ಅಂದ್ರೆ ನಿಸರ್ಗ ಅಷ್ಟು ಸಂತೋಷವಾಗಿ ಐತಿ, ಇವ ಅಳೋದು ಬಿಟ್ಟಿಲ್ಲ. ಯಾಕೆ ಅಳೋದು ಬಿಟ್ಟಿಲ್ಲ ಅಂದ್ರೆ ಏನ್ರಿ, ನಮ್ಮ ಕೈ ಹಿಡ್ದವ್ರು ಎಲ್ಲರೂ ಕೈ ಕೊಟ್ಟಾರ. ನಮಗೆಲ್ಲರೂ ಕೈಯೇ ಬಿಟ್ಟಾರ, ಕೈ ಕೊಟ್ಟಾರ. ಕೈ ಕೊಡಬೇಕಾಗ್ತೈತಿ. ಈಗ ನೀವು ಸೈಕಲ್ ಕಲಿತೀರಿ, ಎಲ್ಲಿವರೆಗೆ ಕೈ ಹಿಡಿತಾರ ಅಲ್ಲಿವರೆಗೆ ಸೈಕಲ್ ಬರೋದಿಲ್ಲ. ನಿಮಗೆ ಕಲಿಸೋರು, ನಿಮ್ಮ ಜೊತೆಗಿದ್ದವ್ರು ನಿಮ್ಮ ಸೈಕಲ್ ಕೈ ಬಿಟ್ಟಾರಂತ ಸೈಕಲ್ ನಡ್ಸಕ್ ಬಂದೈತಿ. ನಮ್ಮ ಜೀವನದಾಗ ನಮ್ಮ ಕೈ ಹಿಡಿದವರು ನಮ್ಮ ಕೈ ಬಿಟ್ಟ ಮೇಲೆ ಜೀವನ ನಡ್ಸಕ್ ಗೊತ್ತಾಗ್ತೈತಿ. ಮನುಷ್ಯಾಗಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಗೊಣಗಬಾರದು. ಎಲ್ಲ ಕಳ್ಕೊಂಡಿವ್ರಿ ನಾವು ಜೀವನದಾಗ, ಎಲ್ಲ ಕಳ್ಕೊಂಡಿವಿ ಅಂತ ಗೊಣಗಬಾರ್ದು ಮನುಷ್ಯ. ಬ್ಯಾಸಗಿ ದಿವ್ಸಕ್ಕೆ
ಗಿಡ ಎಲ್ಲ ಎಲೆ ಕಳ್ಕೊಂಡಿರ್ತೈತಿ. ಎಲ್ಲ ಎಲೆ ಕಳ್ಕೊಂಡ ಗಿಡ ಎಲ್ಲ ಎಲೆ ಹೋಗ್ಯಾವಂತ ದುಃಖ ಪಟ್ಟಿಲ್ಲ. ಒಂದು ದಿವಸ ವಸಂತ ಕಾಲ ಮಳೆ ಬಂತು ಅಂದ್ರೆ ಮತ್ತೆ ಚಿಗುರು ಹೊಡಿತೈತಿ, ಹೂವು ಬರ್ತೈತಿ, ಹಣ್ಣು ಬರ್ತೈತಿ ಎನ್ನುವ ಭರವಸೆಯಿಂದ ಗಿಡ ಬದುಕ್ತದೆ. ಬ್ಯಾಸಗಿ ದಿವ್ಸಕ್ಕೆ ನದಿ ಬತ್ತಿರ್ತೈತಿ, ಎಲ್ಲ ನನ್ನೊಳಗೆ ನೀರು ಬರ್ತಾವ ಅಂತ ಒಂದು ದಿವಸನೂ ಗೊಣಗಿಲ್ಲ. ಮಳೆ ಬಂತು ಅಂದ್ರೆ ಮತ್ತೆ ತುಂಬಿ ಹರಿತೀನಿ ಅಂತದಕ್ಕೊಂದು ಭರವಸೆ. ಅದಕ್ಕೆ ಮನುಷ್ಯ ಭರವಸೆಯೊಂದಿಗೆ ಬದುಕಬೇಕು. ಅಂಥ ಭರವಸೆಯ ಬದುಕು ನಿಮ್ಮದಾಗಲಿ. ಇಡೀ ಗವಿಸಿದ್ದಪ್ಪ ಜನ ಜಾತ್ರೆ ಎಲ್ಲ ಪೂಜ್ಯರು ಹೇಳಿದ್ರಲ್ಲ, ನಿಮ್ಮ ಜಾತ್ರೆಯ ವೈಶಿಷ್ಟ್ಯ ಏನಂದ್ರೆ ನೂರಾರು ಜಾತ್ರೆಗಳು ನಡೀತಾವೆ. ಆ ಜಾತ್ರೆಗೆ ಹೆಂಗಂದ್ರೆ VIP ಬಂದ್ರೆ ಅದನ್ನ ನೋಡಕ್ಕೆ ಜನ ಹೋಗ್ತಾರೆ. ಆದ್ರೆ ಜನರು ನೋಡಕ್ಕೆ VIP ಬರ್ತಾರಲ್ಲ, ಅದು ನಿಮ್ಮ ಜಾತ್ರೆ. ಅಂಥ ಗವಿಸಿದ್ದನ ಜಾತ್ರೆ ಇದೆಲ್ಲದಕ್ಕಿಂತ ದೊಡ್ಡದು ನಿಮ್ಮಲ್ಲಿರುವ ಸಮಾಧಾನ, ಶಾಂತತೆ ಮತ್ತು ಮಠದ ಬಗ್ಗೆ ನಿಮ್ಮಲ್ಲಿರುವ ಅನನ್ಯ ಪ್ರೇಮ. ಇದು ಯಾಕೆ ಇಷ್ಟು ದೊಡ್ಡ ಜಾತ್ರೆ ಬೆಳೀತು ಅಂದ್ರೆ ಇವತ್ತೊಂದು ಘಟನೆ ನಡೀತದೆ. ಒಬ್ಬ ಹುಡುಗನಿಗೆ 2 ಕೈ ಇಲ್ಲ. ಅವ ತಂದು ನನ್ನ ತಟ್ಟೆಯೊಳಗೆ 2,000 ರೂಪಾಯಿ ಕಾಣಿಕೆ ಹಾಕದ. ಅದನ್ನ ನೋಡಿ, ಇಲ್ಲ ನನ್ನ ಕಾಣಿಕೆ, ನಿನಗೆ 2 ಕೈ ಇಲ್ಲ, ನೀ ನನ್ನ ತಾಟಿನೊಳಗೆ ಕಾಣಿಕೆ ಹಾಕಕತ್ತಿಲ್ಲಪ್ಪ, ನನ್ನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಅಂತ ಹೊಳ್ಳಿ ಅವನು ಬಕ್ಕಣದಾಗ ಇಟ್ರ ಅವ ಮಂದಿ ಕೈಲೆ ತೆಗಿಸಿ ಮತ್ತೆ ಹೊಳ್ಳಿ ಹಾಕಿ ವರ್ಷನ ಅಜ್ಜಿಗೆ ಇದನ್ನು ಕೊಡಲೇಬೇಕು, ನನಗೆ ಕೊಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಂತ ನನಗೆ ಜಬರ್ಸಿ ಮತ್ತೆ ದಾಸೋಹ ಕಾಣಿಕ ಕೊಟ್ಟು. ಇಂಥವ್ರ ಶ್ರಮದಿಂದ ಇದು ಜಾತ್ರೆ ನಡೀತದೆ. ಇಂಥ ನೂರಾರು ಜನ, ಯಾರು ಕಟ್ಟಿಗೆ ಹೊಡೆದವ್ರಿಗೆ ಗೊತ್ತಿಲ್ಲ, ರೊಟ್ಟಿ ಮಾಡಿದವ್ರಿಗೆ ಗೊತ್ತಿಲ್ಲ, ಕರ್ಚಿಕಾಯಿ ಹೋಳಿಗೆ ಮಾಡಿದವ್ರಿಗೆ ಗೊತ್ತಿಲ್ಲ, ಜಿಲೇಬಿ ಮಾಡಿದವ್ರಿಗೆ ಗೊತ್ತಿಲ್ಲ, ತಿಂದವ್ರಂತೂ ಮೊದಲ ಗೊತ್ತಿಲ್ಲ. ಇದಿಷ್ಟೆಲ್ಲ ಆಗಬೇಕಾದ್ರೆ ನಿಮ್ಮ ಶ್ರದ್ಧೆ, ಮಠದ ವಿಷಯದಲ್ಲಿ ಇಲ್ಲಿವರೆಗೂ ನಿಮ್ಮ ಯಾವ ಜಾತಿ ರಾಜಕಾರಣ ತರದೆ ಇದನ್ನು ಪರಿಶುದ್ಧವಾಗಿ ಇಟ್ಟಿದ್ದಕ್ಕಾಗಿ ಇಡೀ ಭಕ್ತ ಕೋಟಿಗೆ ನನ್ನ ಕೋಟಿ ಕೋಟಿ ನಮನಗಳು. ಸದಾ ಸದಾ ಇದು ಹೀಗೆ ನಡೀಲಿ. ಮತ್ತು ದಯವಿಟ್ಟು ಲಕ್ಷಾಂತರ ಜನ ಸೇರಿರಿ. ಹೋಗುವಾಗ ಸಮಾಧಾನದಿಂದ ಹೋಗ್ರಿ, ಸಾವಕಾಶವಾಗಿ ಹೋಗ್ರಿ. ನಿಮ್ಮ ಜಾತ್ರೆ ತೇರೆಳೆದ ಮೇಲೆ ಮುಗಿದ್ರೆ ನೀವು ಮನೆ ಸಂತೋಷದಿಂದ ಮುಟ್ಟದಾಗ ನನ್ನ ಜಾತ್ರೆ ಅದು ಅಷ್ಟೇ. ನೀವು ಸಮಾಧಾನದಿಂದ ಯಾರು ದಬ್ಬಬೇಡ್ರಿ, ಸಮಾಧಾನದಿಂದ ಹೋಗ್ರಿ, ಆರಾಮ್ ಪ್ರಸಾದಕ್ಕೆ ಬರ್ರಿ. ಅಲ್ಲಿ ಮೇಲೆ ಕಾರ್ಯಕ್ರಮ ನಡೀತದೆ. ತಮಗೂ ಎಲ್ಲ ಪೂಜ್ಯರಿಗೂ ಮತ್ತು ನಿಮ್ಮೆಲ್ಲರನ್ನ ನೋಡುವ ಆಸೆಯಿಂದ ಬಂದಿರುವ ನಾಡಿನ ಎಲ್ಲ ಹಿರಿಯರಿಗೂ ಜನಪ್ರತಿನಿಧಿಗಳಿಗೂ ಶರಣು ಶರಣಾರ್ಥಿಗಳು. ಮುಂದಿನ ಜಾತ್ರೆಗೆ ಇದೇ ತಮಗೆಲ್ಲ ಆಮಂತ್ರಣ. ಸಾವಕಾಶವಾಗಿ ಹೋಗಬೇಕು. ದಯವಿಟ್ಟು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ, ಸಾವಕಾಶವಾಗಿ ಹೋಗ್ರಿ. ಅದೇ ನಮಗೆ ಖುಷಿ. ಶರಣು ಶರಣಾರ್ಥಿ.